ಅಂಬರೀಷ್ ಅಂಥೇಳಿ ವಂಡರ್ಲ್ಯಾಂಡ್ ಇನ್ಸೆನ್ಸ್ 1996 ಸ್ಟಾರ್ಟ್ ಮಾಡಿ ಇವತ್ತಿನ ತನಕ ಯಶಸ್ವಿಯಾಗಿ ನಡೆಸ್ತಾ ಇದ್ವಿ. ಮೊದಲೆಲ್ಲ ನಮಗೆ ಇಂಡಿಯಾದ ಪ್ರತಿ ಡಿಸ್ಟಿಕಲ್ಲಿ ಒಬ್ಬರೊಬ್ಬರು ಡೀಲರ್ ಇರಬೇಕಂಥೇಳಿ 10 ಇಯರ್ಸ್ ಪ್ರತಿ ತಿಂಗಳು ಎಲ್ಲ ಟ್ರಾವೆಲಿಂಗ್ ಮಾಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಎಲ್ಲ ಮಾಡಿ ನಮ್ಮದು ಇಂಡಿಯಾದಲ್ಲಿ ಮೋರ್ ದೆನ್ 560 ಡೀಲರ್ಸ್ ಇದ್ದರು. ಇವಾಗ ಎಲ್ಲ ಮೊದಲಿನಷ್ಟು ಇನ್ನು ಬೆಂಗಳೂರಿಗೆ ಮಾತ್ರ ಪರ್ಮನೆನ್ಸ್ ಇಲ್ಲದೆ ಲೋಕಲ್ ಎಲ್ಲೆಲ್ಲೂ ಸಹಿತ ಮ್ಯಾನುಫ್ಯಾಕ್ಚರು ಇದೆಲ್ಲ ಜಾಸ್ತಿ ಆಗಿ ನಾವು ಪ್ರೈಮ್ ಕ್ವಾಲಿಟಿ ಮಾಡುವಂಥವ್ರು ಸಾಕಷ್ಟು ಜನನ ಇಟ್ಕೊಂಡು ಥ್ರೂಔಟ್ ಇಂಡಿಯಾ, ನೇಪಾಲ್, ಶ್ರೀಲಂಕಾದಲ್ಲಿ ರೆಗ್ಯುಲರಾಗಿ ಬಿಸ್ನೆಸ್ ಮಾಡ್ತಾಯಿದ್ವಿ. ನಮ್ಮ 55 ವೆರೈಟೀಸ್ ಡಿಫರೆಂಟ್ ಸೆಗ್ಮೆಂಟ್ನಲ್ಲಿದೆ. ಎಲ್ಲ ಕಾಲಕ್ಕೆ ತಕ್ಕಂಗೆ ನಾವು ಮಾರ್ಕೆಟಿಂಗ್ ಫೋಕಸ್ ಮಾಡಿಬಿಟ್ಟು ಇವಾಗೆಲ್ಲ ಜನಗಳೆಲ್ಲ ಅಗರಬತ್ತಿ ಅಂದರೆ ಫಸ್ಟ್ ₹2 ಕೊಟ್ಬಿಟ್ಟು ಅಗರಬತ್ತಿ ಕೇಳ್ತಾಯಿದ್ರು. ಈಗ ದಿನ ದಿನ ಚೇಂಜ್ ಆದಾಗ ಅಗರಬತ್ತಿ ಕ್ವಾಲಿಟಿ ಕೊಟ್ಟು ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋ ಥರದ್ದು ಜಾಸ್ತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಈ ಹರ್ಬಲ್ ಟೈಪ್ ಆ ಥರ ಹೀಗೆಲ್ಲ ಲೆಸ್ ಕೆಮಿಕಲ್ ಬತ್ತಿ ಚೆನ್ನಾಗಿ ಕೊಟ್ಟರೆ ಜನಗಳಿಗೆ ಇವತ್ತು ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ. ನಮ್ಮದೆಲ್ಲ ₹50, ₹100 ಸಿಗ್ಮೆಂಟಲ್ಲೇ ಜಾಸ್ತಿ ಮಾಡ್ತಾಯಿದ್ದೀವಿ ನಾವೀಗ. ಫಸ್ಟು ₹5, ₹3 ಆ ಥರ ಹೀಗೆಲ್ಲ ದಿನ ಕಮ್ಮಿ ಮಾಡಿಕೊಂಡು ನಾವು ಮಾರ್ಕೆಟ್ ಮತ್ತು ಜನಗಳದ್ದು ಟೇಸ್ಟಿಗೆ ತಕ್ಕನಾಗಿ ಚೇಂಜ್ ಮಾಡ್ಕೊಂಡು ಹೋದರೆ ಅಗರಬತ್ತಿ ಇಸ್ ಎ ವಂಡರ್ಫುಲ್ ಇಂಡಸ್ಟ್ರಿ. ಫಸ್ಟೆಲ್ಲ ಎಲ್ಲರೂ ಅಗರಬತ್ತಿ ಹಚ್ತಿರಲಿಲ್ಲ. ಇವಾಗ ವರ್ಲ್ಡಲ್ಲಿ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಎಸ್ಪೆಷಲಿ ಇಂಡಿಯಾದಲ್ಲಿ ಎಷ್ಟು ಸೇಲ್ ಆಗುತ್ತೆ ಅಷ್ಟೇ ಕ್ವಾಂಟಿಟಿ ಇಲ್ಲ ಆಫ್ರಿಕನ್ ಕಂಟ್ರಿ, ಅರಬ್ ಕಂಟ್ರಿ, ಯುರೋಪ್ ಅಲ್ಲೆಲ್ಲನೂ ಸಹಿತ ಇದಿದೆ. ಯಾರು ಎಷ್ಟು ಎಫರ್ಟ್ ಹಾಕ್ತಾರೆ ಅಷ್ಟು ಸೇಲ್ ಸಿಗುತ್ತೆ. ಇವಾಗ ಎಷ್ಟೋ ವರ್ಷದಿಂದ ನಮ್ಮ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯವರು ನಮ್ಮ ಇಂಡಸ್ಟ್ರಿ ಲೀಡರ್ಸ್ ಥರ ನಾವು ಇವತ್ತು ಯೋಚನೆ ಮಾಡೋದು ಅವರು ದೇ ಥಿಂಕ್ 10 ಇಯರ್ಸ್ ಅಹೆಡ್. ಎಷ್ಟೋ ವರ್ಷದಿಂದ ಅವರು ಮಾರ್ಕೆಟ್ ಲೀಡರ್ ಥರ. ಇವಾಗ ಒಂದು ಅಗರಬತ್ತಿ ಇಂಡಸ್ಟ್ರಿ ಅಂದರೆ ನೋಡೋರಿಗೆ ತುಂಬ ಚಿಕ್ಕದು ಕಾಣಿಸುತ್ತೆ. ಅವ್ರು ಅರೌಂಡ್ 1000 crores ಟರ್ನೋರು ಸಿಂಗಲ್ ಬರೀ ಸೈಕಲ್ ಬ್ರ್ಯಾಂಡವ್ರು ಮಾಡ್ತಾರೆ. ಆವಾಗ ಅಗರಬತ್ತಿ ಪೊಟೆನ್ಷಿಯಾಲಿಟಿ ಎಲ್ಲ ಗೊತ್ತಾಗುತ್ತೆ. ದೊಡ್ಡವ್ರು ಬಂದರೂ ಸಹಿತ ಯಾರು ಎಫರ್ಟ್ ಹಾಕಿ ಕ್ವಾಲಿಟಿ ಮೇಂಟೈನ್ ಮಾಡಿ ವಿತ್ ಪ್ರಾಪರ್ ಅಪ್ರೋಚಿಂದ ಮಾಡಿದವರಿಗೆ ಅಷ್ಟು ಜನನೂ ಸಸ್ಟೈನ್ ಆಗಿದ್ದಾರೆ. ಯಾರ್ಯಾರು ಇದು ತುಂಬ ಕಾಂಪಿಟೇಟಿವ್ ಬಿಸ್ನೆಸ್ಸು, ಎಲ್ಲ ಲೇಬರ್ ಓರಿಯೆಂಟೆಡ್ ಬಿಸ್ನೆಸ್ಸು. ಸೊ ದಿನ ಚಾಲೆಂಜಸ್ ಜಾಸ್ತಿ ಇರುತ್ತೆ, ಅದೇ ಥರ ಸ್ಕೋಪು ಜಾಸ್ತಿ ಇರುತ್ತೆ. ಸೊ ಯಾರ್ಯಾರು ರೆಗ್ಯುಲರಾಗಿ ಮಾಡ್ತಾಯಿದ್ದಾರೆ, ಎಫರ್ಟ್ ಹಾಕಿ ಮಾಡ್ತಾಯಿದ್ದಾರೆ, ಅವರಿಗೆಲ್ಲ ವ್ಯಾಪಾರ ಮತ್ತು ಲೈವ್ಲಿಹುಡ್ ಖಂಡಿತವಾಗಿದೆ. ಯಾರು ಇದಕ್ಕಿಂತ ಒಂದು ಸ್ಟೇಜ್ ಬೆಳೆದ ಮೇಲೆ ಇನ್ನೂ ಈಸಿ ಮನಿ ಮಾಡಲಿಕ್ಕೆ, ಬೇರೆ ಲೈವ್ಲಿಹುಡ್ ಕಂಡುಕೊಳ್ಳಲಿಕ್ಕೆ ಬೇರೆ ದಾರಿ ಇರುತ್ತೆ. ಅವರೆಲ್ಲ ಬೇರೆ ಹೋಗಿ ಕಾನ್ಸಂಟ್ರೇಷನ್ ಕಮ್ಮಿ ಆಗಿ ಅವ್ರ ಇಂಡಸ್ಟ್ರಿ ಫೋಟೋಗಿದೆ ಬಿಟ್ಟರೆ ಇಂಡಸ್ಟ್ರಿ ಪೊಟೆನ್ಷಿಯಾಲಿಟಿ ಕಮ್ಮಿ ಆಗಿಲ್ಲ. ಏನು ಆಲ್ ಟ್ರೆಡಿಷನಲ್ ಬಿಸ್ನೆಸ್ಗೆ ಕಾಂಪಿಟೇಷನ್ ಜಾಸ್ತಿ, ಮಾರ್ಜಿನ್ ಆಫ್ ಪ್ರಾಫಿಟ್ ಕಮ್ಮಿ ಇರುತ್ತೆ ಟ್ರೆಡಿಷನಲ್ ಬಿಸ್ನೆಸ್ಗಳಿಗೆ. ಆ ಥರ ನಮ್ಮ ಇಂಡಸ್ಟ್ರಿನೂ ಹಾಗಿದ್ದೆಲ್ಲ ಫೇಸ್ ಮಾಡ್ತಾಯಿದೆ. ಸ್ಕೋಪ್ ಮಾತ್ರ 100% ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾಯಿದೆ ಇಂಡಸ್ಟ್ರಿಗೆ. ಈ ಅಗರಬತ್ತಿನಲ್ಲಿ ವೇರಿಯಂಟ್ಸ್ ತುಂಬ ಥರದ್ದು, ಕೆಮಿಕಲ್ಸ್ ಭಾರಿ ಥರದ್ದು ಎಲ್ಲ ಇರುತ್ತೆ. ಅಗರಬತ್ತಿ 1 ಸ್ಟಿಕ್ಸ್ 10 ಪೈಸಕ್ಕೂ ಮಾಡ್ಬೋದು. ನಮ್ಮವರು ಇವ್ರಿಗೆ ಈಗ ಒಂದು ಬತ್ತಿ ₹1,00,000 ಒಂದು ಬತ್ತಿ ಮಾಡಿದ್ದಾರೆ. ಅದು ಖಂಡಿತವಾಗಿ 1,00,000 ಮಾಡಿದ್ರೆ ಅದರಿಂದ ಭಾರಿ ಏನು ಅವ್ರಿಗೆ ₹1 1,00,000ಕ್ಕೆ ಮಾರೋಕ್ಕಾಗಲ್ಲ. ಎಲ್ಲ ಫ್ಲವರ್ಸಿಂದ ಅಬ್ಸಲ್ಯೂಟ್ಸ್ ಅಂತ ಆ ಥರದ್ದೆಲ್ಲ ತೊಗೊಂಡು ಎಲ್ಲ ಮಾಡಿದ್ರೆ ಖಂಡಿತವಾಗಿ ಅದು ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಮಾರ್ಕೆಟಲ್ಲಿ ತುಂಬ ಜನ ಎಲ್ಲ ಬರೀ ಮನಿ ಮೇಕಿಂಗ್ ಅಗರಬತ್ತಿ ಅಂತ ಹೇಳಿದ್ರೆ ಆ ಇಂಡಸ್ಟ್ರಿನ ಹಾಳು ಮಾಡೋಕ್ಕೆ
ಇರೋರ ಥರ ಅವ್ರಿಗೇನು ಒಂದು ಸ್ಮಾಲ್ ಮಾರ್ಜಿನ್ ಸಿಕ್ಕಿದ್ರೆ ಸಾಕು. ಈ ಕೆಮಿಕಲ್ ಮಾಡಿದ ನಂತರ ರೆಸಿಡ್ಯೂಸ್ ಅಂತ ಬರುತ್ತೆ. ಆ ರೆಸಿಡ್ಯೂಸನ್ನು ಅದು ವೇಸ್ಟ್ ಐಟಮ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದಕ್ಕೊಂದು ವೈಟ್ ಆಯಿಲ್ ಅಂಥೇಳಿ ಇಟ್ಸ್ ಹಾರ್ಮ್ಫುಲ್ ಟು ದಿ ಹ್ಯೂಮನ್ ಬಾಡಿ. ಅದನ್ನು ಈ ರಾ ಬತ್ತಿಗೆ ಹಾಕಿಬಿಟ್ಟು ತುಂಬ ಕಮ್ಮಿ ಕೊಡ್ತಾರೆ ಮಾರ್ಕೆಟ್ನಲ್ಲಿ. ಅದನ್ನು ಮತ್ತು ಬ್ರ್ಯಾಂಡೆಡ್ ನಮ್ಮ ಥರದವ್ರಿಗೆಲ್ಲ ಕಂಪೇರ್ ಮಾಡ್ತಾರೆ. ಅವ್ರದ್ದು ಅಷ್ಟೇ ಸಿಗುತ್ತೆ, ನಮ್ಮದು ಇಷ್ಟು ರೇಟು ಅಂತಿಲ್ಲ. ಅದು ಇನ್ಫ್ಯಾಕ್ಟ್ ಅದು ಆ ಥರದಿಂದನೇ ನಮ್ಮ ಇಂಡಸ್ಟ್ರಿ ಎಲ್ಲ ಬದನಾಮಾಗಿರೋದು ಸಹ. ಎಲ್ಲ ಜನಗಳಿಗೆಲ್ಲ ಏನು ಅಗರಬತ್ತಿ ಹಚ್ಚಿಬಿಟ್ರೆ, ಕಂಟಿನ್ಯೂಸ್ ಹಚ್ಚಿಬಿಟ್ರೆ ಅಸ್ತಮ ಆಗುತ್ತೆ, ಹಾಗಾಗತ್ತೆ, ಹೀಗಾಗತ್ತೆ, ಆ ಥರ ರೂಮರ್ಸು. ಒಂದು ಸರಿ ನ್ಯೂಸಲ್ಲೆಲ್ಲನೂ ಟಿ ವಿನಲ್ಲೆಲ್ಲನೂ ಇದನ್ನೇ ಅಗರಬತ್ತಿ, ಈ ಥರ ಅಗರಬತ್ತಿನೇ ಬೇಸ್ ಮಾಡಿಬಿಟ್ಟು ನಮ್ಮ ಇಂಡಸ್ಟ್ರಿಗೆಲ್ಲ ತುಂಬ ಹ್ಯಾಂಪರಿಂಗ್ ಮಾಡಿದ್ರು. ಜನಗಳಲ್ಲಿ ಒಂದು ರಾಂಗ್ ಇನ್ಫಾರ್ಮೇಷನ್ ಹೋಯಿತು. ಎಷ್ಟೋ ಜನ್ರೇಷನಿಂದ, ಎಷ್ಟೋ ಪುರಾತನ ಕಾಲದಿಂದ ಈ ಸುಗಂಧ ಅಂತ ಹೇಳೋದು, ದೇವರಿಗೆ ಅಗರಬತ್ತಿ ಹಚ್ಚೋದು ಎಷ್ಟೋ ಕಾಲದಿಂದ ಇದೆ. ಆ ಅಗರಬತ್ತಿನಲ್ಲಿ ನಾವೆಲ್ಲ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಎಲ್ಲ ಅದೆಲ್ಲ ಹಾಕಿ ಮಾಡೋದ್ರಿಂದ ನಮಗೆ ಆಸ್ತಮಾ ಥರದ್ದು ಬರೋದಿರಲಿ, ಉಸಿರಾಟಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಒಂದು ಅಟ್ಮಾಸ್ಫಿಯರ್ ಚೆನ್ನಾಗುತ್ತೆ, ಬ್ರೈನ್ದು ಇದೆಲ್ಲ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಅದು ತುಂಬ ಕರೆಕ್ಟಾಗಿ ಮಾಡಿದರೆ ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಅದೇ ಆ ರೆಸಿಡ್ಯೂ ಎಲ್ಲ ಹಾಕಿಬಿಟ್ಟು ಬರೀ ಕಮ್ಮಿ ಕೊಡೋದು, ಬರೀ ಒಂದು ಉದ್ದೇಶ ಇಟ್ಕೊಂಡು ಹಾಗೆಲ್ಲ ಮಾಡಿದ್ರೆ ಮಾತ್ರ ಅದು ಹಾರ್ಮ್ಫುಲ್. ಬಿಟ್ಟರೆ ನಾವು ನಮ್ಮದು ಅಗರಬತ್ತಿ ಕೊಟ್ಟಾಗ ಹೇಳ್ತೀವಿ, ನಮ್ಮ ತುಂಬ ಬ್ರ್ಯಾಂಡ್ಸ್ ಎಲ್ಲ ಇದೆ, ನೀವು ಪಕ್ಕದಲ್ಲಿ ಕೂತ್ಕೊಂಡು ಆ ಅಗರಬತ್ತಿ ಪೂರ ಉರಿ ತನಕ ಕಾಯಿರಿ. ಅದರಲ್ಲಿ ನಿಮಗೇನೋ ಒಂದು ಸ್ವಲ್ಪನಾದರೂ ಕಣ್ಣು ಉರಿ, ಒಂದು ಕೆಮ್ಮದು ಸೆನ್ಸೇಷನ್ ಬಂದರೆ ಹೇಳಿ ಅಂಥೇಳಿ. ವೆರಿ ಫಾರ್ಚುನೇಟ್ಲಿ ಅಗರಬತ್ತಿ ಮಾಡೋ ರೈತ ಮಾಡಿದರೆ, ಹಿಂದೆ ಟ್ರೆಡಿಷನಲ್ ಯಾವ ಥರ ಅಗರಬತ್ತಿ ಮಾಡ್ತಾಯಿದ್ರು ಅದೇ ಥರ ನಾವು ಇವತ್ತೂ ಸಹಿತ ಮಾಡಲಿಕ್ಕೆ ಸಾಧ್ಯ. ಮಾಡಿದರೆ ಖಂಡಿತವಾಗಿ ಅಗರಬತ್ತಿ ಇವಾಗೂ ಲೆಸ್ ಕೆಮಿಕಲಲ್ಲಿ ಯೂಸ್ ಮಾಡಿ, ಯಾವುದ್ಯಾವುದು ಪ್ರೊಹಿಬಿಟೆಡ್ ಕೆಮಿಕಲ್ಸನ್ನು ಅವಾಯ್ಡ್ ಮಾಡಿಬಿಟ್ಟು, ಆರೋಮ್ಯಾಟಿಕ್ ಕೆಮಿಕಲ್ಸ್ ಅಂತಲೇ ಒಂದು ಲಿಸ್ಟ್ ಆಫ್ ಕೆಮಿಕಲ್ಸ್ ಇದೆ, ಅದು ಖಂಡಿತವಾಗಿ ಹಾರ್ಮ್ಫುಲ್ ಅಲ್ಲ. ಹಾಗಿದೆಲ್ಲ ಹಾಕಿ ಮಾಡಿದ್ರೆ ಖುಷಿ ಬರುತ್ತೆ, ಚೆನ್ನಾಗಿರುತ್ತೆ, ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಈ ಲೋ ಎಂಡ್ ಪ್ರಾಡಕ್ಟ್ ಮಾಡೋದು ಏನು, ಅವರೆಲ್ಲ ಟೆಂಪ್ರರಿ ಬರ್ತಾರೆ, ಸ್ವಲ್ಪ ದಿವಸ ಮಾಡ್ತಾರೆ, ಬೇರೆ ಇನ್ಯಾವುದಕ್ಕೆ ಹೋಗ್ತಾರೆ. ಹಾಗಿರೋದ್ರಿಂದ ನಮಗೆಲ್ಲ ಒಂದು ಟೆಂಪ್ರರಿ, ಒಂದು ಹ್ಯಾಂಪ್ರಿಂಗ್ ಎಲ್ಲ ಬಿಸ್ನೆಸ್ಗೆಲ್ಲ ಆಗುತ್ತೆ. ಯಾರು ದೊಡ್ಡವರು ಇರ್ತಾರೆ, ಅವ್ರು ಬ್ರ್ಯಾಂಡೆಡ್ಡು, ಅವ್ರಿಗೆ ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ. ನಾವು ಕ್ವಾಲಿಟಿ ಹಿಡ್ಕೊಂಡು ಒಂದು ಪ್ರಾಪರ್ ಇದರಲ್ಲಿ ಮಾಡಿ, ಒಂದು ನೋಟು ಯಾವ್ದು ಜನಗಳು ಇಷ್ಟಪಡ್ತಾರೆ, ಅದು ಯಾವುದು ಇವತ್ತಿಂದು ಟ್ರೆಂಡ್ ಏನು, ಅದು ಹಿಡ್ಕೊಂಡು ಪ್ರಾಪರಾಗಿ ಅಗರಬತ್ತಿ ಮಾಡಿದ್ರೆ ಅಗರಬತ್ತಿ ಇಂಡಸ್ಟ್ರಿ ಇವತ್ತು ಯಾವಾಗೂ ಚೆನ್ನಾಗಿರುತ್ತೆ. ಕಾಂಪಿಟೇಷನ್ ಯಾವುದರಲ್ಲಿ ಇರಲ್ಲ, ಎಲ್ಲದರಲ್ಲೂ ಕಾಂಪಿಟೇಷನ್ ಇರುತ್ತೆ. ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕಾದ್ರೆ ಇನ್ವಾಲ್ವ್ಮೆಂಟ್ ಇರಬೇಕು, ಗೊತ್ತಿರಬೇಕು, ಕೆಮಿಕಲ್ ನಾಲೆಡ್ಜ್ ಇರಬೇಕು, ಯಾವುದ್ಯಾವುದು ಕೆಮಿಕಲ್ ಎಷ್ಟೆಷ್ಟು ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಡಿಪಾರ್ಟ್ಮೆಂಟ್ ರಿಸ್ಟ್ರಿಕ್ಷನ್ಸ್ ತುಂಬ ಎಲ್ಲ ಇರುತ್ತೆ. ಅದೆಲ್ಲ ಎಸ್ಪೆಷಲಿ ನಾವು ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ಮಾಡಬೇಕಾದ್ರೆ ಇಲ್ಲಿ ಯಾವುದು ಕಾಮನ್ನಾಗಿ ಯೂಸ್ ಮಾಡ್ತಾರೆ, ಕೆಲವೆಲ್ಲ ಈ ಮಸ್ಕ್ ಸೀರೀಸ್, ಅಂಬರ್ಟಿ ಅಂತಿದೆ, ಝೈಲಾಲ್ ಅಂತಿರುತ್ತೆ, ಆ ಥರದ್ದೆಲ್ಲ ನಾವು ಯೂಸ್ ಮಾಡೋ ಹಾಗೆಲ್ಲ ಇಲ್ಲೂ ಸಹಿತ ಏನು ನೋಟ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕಿದರೆ ಅದೆಲ್ಲ ಹಾರ್ಮ್ ಇರುತ್ತೆ. ನಾವು ಅದು ತಿಳ್ಕೊಂಡು ಇಲ್ಲಿ ಲೋಕಲ್ ಮಾರ್ಕೆಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಬಿಟ್ಟು, ತುಂಬ ಜಾಸ್ತಿ ಫ್ರಾಗ್ರೆನ್ಸ್ ಯಾರೂ ಕೇಳೋಲ್ಲ, ಅಪೀಲಿಂಗ್ ಫ್ರಾಗ್ರೆನ್ಸ್ ಎಲ್ಲ ಕೇಳೋದು. ಅಪೀಲಿಂಗ್ ಫ್ರಾಗ್ರೆನ್ಸ್ಗೆ ಟಚ್ ಕೊಡಬೇಕು ಎಲ್ಲ ಕೆಮಿಕಲ್ ಯಾವುದಿದೆ ಎಷ್ಟೆಷ್ಟು ಹಾಕಬೇಕು ಅಂತೇಳಿ. ಅದೆಲ್ಲ ಎಲ್ಲ ನಾವೆಲ್ಲ ಇದೆಲ್ಲ ಟ್ರಯಲ್ ಆ್ಯಂಡ್ ಎರರು, ಲ್ಯಾಬು ಎಲ್ಲದಿರುತ್ತೆ. ಹಾಗೆಲ್ಲ ಮಾಡಿದೆ ನೆಕ್ಸ್ಟ್ ಅಗರಬತ್ತಿ ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಲ್ಲ, ಇದು ಕೆಮಿಕಲ್ ಇದು ಏನು ಎಷ್ಟು ದಿವಸ ನಾವು ಜಾಸ್ತಿ ಇಡ್ತೀವಲ್ಲ ಅಷ್ಟು ಜಾಸ್ತಿ ಮೆಚ್ಯೂರ್ ಆಗುತ್ತೆ. ನಾವು ಇದರ ಆಲ್ಕೋಹಾಲ್ ಇದರಲ್ಲಿ ಮಿಕ್ಸ್ ಇರೋಲ್ಲ, ಇಟ್ಸ್ ಫ್ರೀ ಫ್ರಮ್ ಆಲ್ಕೋಹಾಲ್ ಕಂಟೆಂಟ್ಸ್ ಏನು ಮಿಕ್ಸ್ ಆದರೆ ಈ ಬಾಡಿ ಪರ್ಫ್ಯೂಮು ಸ್ಪ್ರೇಗೆಲ್ಲ ಆಲ್ಕೋಹಾಲ್ ಮಿಕ್ಸಿಂಗ್ ಇರುತ್ತೆ, ಅದು ಎವಾಪ್ರೇಟ್ ಆಗುತ್ತೆ. ನಮ್ಮದು ಕೆಮಿಕಲ್ ಎಲ್ಲ ಹೇಗೆ ಅಂತ ಹೇಳಿದ್ರೆ ಫ್ರೀ ಫ್ರಮ್ ಆಲ್ಕೋಹಾಲ್, ಹಾಗಾಗಿ ಎವಾಪ್ರೇಟ್ ಆಗಲ್ಲ. ಇದು ಎಷ್ಟು ದಿವಸ ಜಾಸ್ತಿ ಇಟ್ಟರೆ ಅಷ್ಟು ಜಾಸ್ತಿ ಮೆಚ್ಯೂರ್ ಆಗುತ್ತೆ.
ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಇದೆ, ಮತ್ತೊಂದಿದೆ. ಅವ್ರು ಬಂದಾಗ ಏನೋ ಅದೆಲ್ಲ ಅಂದರೆ ಆ ಕ್ಯಾಟಗರಿನೇ ಬೇರೆ ಜನಗಳು ಅದನ್ನು ಜಾಸ್ತಿ ಮಾಡೋರೆಲ್ಲ. ಅದು ಬೇರೆ ಕ್ಯಾಟಗರಿ ಜನಗಳು ಇಂಡಸ್ಟ್ರಿ ಇಟ್ ಮಾಡೋರು ಮಾರಲ್ಲ. ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಹೀಗೆ ಈ ಥರ ಏನು ಕಾಟನ್ಪೇಟೆ ಅಲ್ಲಿ ಪಕ್ಕದಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ಈ ರೆಸಿಡ್ಯೂಸ್ ಎಲ್ಲ ತಂದು ಡಿಪ್ ಮಾಡಿ ಕೊಡೋದು. ವಿನಾಯಕ ಥಿಯೇಟ್ರ್ ಅಂತೆಲ್ಲ ಅಲ್ಲೆಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ, ಸಾಕಷ್ಟು ವರ್ಷದಿಂದ ಮಾಡ್ತಾರೆ, ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬ್ಯಾಂಬೂ ಸ್ಟಿಕ್ಸು ಒಂದು ಟೈಮಲ್ಲಿ ಬೆಂಗಳೂರಿಗೆ ಎಷ್ಟು ಬೇಕೋ ಇಲ್ಲೇ ಮಂಡಗದ್ದೆ, ಶಿವಮೊಗ್ಗ ಅಲ್ಲಿ ಪಕ್ಕದಲ್ಲೆಲ್ಲ ಅಲ್ಲಿಂದನೇ ಎಲ್ಲ ಫೀಡ್ ಆಗ್ತಾಯಿತ್ತು. ನೆಕ್ಸ್ಟ್ ಇಂಡಸ್ಟ್ರಿ ಬೆಳೀತು. ಟೋಟಲ್ ಇಂಡಿಯಾಗೆ ಮೋರ್ ದೆನ್ 60-70% ಅಗರಬತ್ತಿ ಬರೀ ಮೈಸೂರು, ಬೆಂಗಳೂರು, ಚಿಂತಾಮಣಿ ಈ ಕಡೆಯಿಂದನೇ ಎಲ್ಲ ಫೀಡ್ ಆಗ್ತಾಯಿತ್ತು. ಆವಾಗ ಬ್ಯಾಂಬೂ ಸ್ಕೇರ್ಸಿಟಿ ಇದ್ದರಿಂದ ನೆಕ್ಸ್ಟ್ ಅಗರ್ತಲಾ, ಆ ತ್ರಿಪುರ, ಮಣಿಪುರ ಆ ಸೈಡಿಂದೆಲ್ಲ ಬ್ಯಾಂಬೂ ಸ್ಟಿಕ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗೇ ನಡೀತಾ ಇತ್ತು. ನೆಕ್ಸ್ಟು ಹ್ಯಾಂಡ್ ರೋಲ್ಡ್ ಎಲ್ಲ ಬತ್ತಿ ಜನಗಳೆಲ್ಲ ಕಮ್ಮಿ ಆದರು. ಇಲ್ಲಿ ಬೇರೆ ಬೇರೆ ಮಾಲು ಅದು ಇದು ಎಲ್ಲ ಜನಗಳಿಗೆ ಏನು ಜಾಬ್ ಆಪರ್ಚುನಿಟಿ ಜಾಸ್ತಿ ಆಯಿತು. ಇದು ತುಂಬಾ ಹಾರ್ಡ್ಶಿಪ್ ಲೇಬರು. ಇಲ್ಲಿ ದಿನ ಬೆಳಗಾದ ಒಂದು ದಿವಸ ಹಿಂಗೆಲ್ಲ ಫುಲ್ಲು ಕೂತ್ಕೊಂಡು ಬತ್ತಿ ಮಾಡಿದ್ರು ಸಹಿತ 3,000-4,000 ಬತ್ತಿ ಮಾಡೋಕ್ಕಾಗಲ್ಲ. ಈ ಯೂನಿಟಲ್ಲಿ ಮೇಜರಾಗಿ ಟ್ರೆಡಿಷನಲ್ ಅಗರಬತ್ತಿ ಹಿಂದೆ ಯಾವ ಥರ ಮಾಡ್ತಾಯಿದ್ವಿ ಆ ಥರ ಎಲ್ಲ ಅಗರಬತ್ತಿ ಮಾಡುವಾಗಲೇ ಅದಕ್ಕೆ ಜಡಿ ಬೂಟಿಯ ಎಲ್ಲ ಬನ್ನಿ ಇಲ್ಲಿ ತೋರಿಸ್ತೀನಿ. ಎಲ್ಲ ಇದರಲ್ಲಿ
ಇವಾಗ ಮಾಡ್ಕೊಂಡು ಅಗರಬತ್ತಿ, ಇದು ರಾಬತ್ತಿ ಇದು ನಮ್ಮ ಸಬ್ಸಿಡಿ ಯೂನಿಟ್ಸ್ ಥರ. ಈ ರಾಬತ್ತಿ ಸ್ಟಿಕ್ಸ್ ಅಂತ ತೊಗೊಳ್ತೀವಿ. ಎಲ್ಲಿ ಲೇಬರ್ ಕಮ್ಮಿ ಇರುತ್ತೆ ಅಲ್ಲಿ ಅವರೆಲ್ಲ ಹೋಗಿ ಈ ಥರ ರಾಬತ್ತಿ ಮಾಡಿಸ್ಕೊಂಬರ್ತಾರೆ. ಫಸ್ಟೆಲ್ಲ ಇದನ್ನು ಸಹಿತ ಹ್ಯಾಂಡ್ಮೇಡ್ ಇತ್ತು. ಈಗ ಒಂದು 8-10 ವರ್ಷದಿಂದ ಮೆಷಿನ್ ಎಲ್ಲ ಇಂಪ್ರೂವ್ ಆಗಿ ಎಲ್ಲ ಮೆಷಿನ್ ಬತ್ತಿ ತಮಿಳ್ನಾಡು ಮತ್ತು ಇಲ್ಲೆಲ್ಲ ಔಟ್ಸ್ಕರ್ಟಿಂದ ಎಲ್ಲ ಇದು ಮಾಡ್ಕೊಂಬರ್ತಾರೆ. ಇದನ್ನು ನಾವು ಬೇರೆ ಬೇರೆ ಬ್ರ್ಯಾಂಡ್ ಇದೆ, ನಮ್ಮದೊಂದು 50-55 ವೆರೈಟಿ ಇದೆ. ಯಾವುದಕ್ಕೆ ಯಾವ ಫ್ರ್ಯಾಗ್ರೆನ್ಸ್ ಮಾರ್ಕೆಟಲ್ಲಿ ಒಂದು ಸರಿ ಯಾವುದು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದೇ ಹಾಕಬೇಕು, ಸೇಮ್ ಪ್ರಪೋರ್ಷನೇಟ್ನಲ್ಲಿ. ಅದು ಹೀಗೆ ಡಿಪ್ ಮಾಡಿ ಪ್ಯಾಕಿಂಗ್ ಕೊಡ್ತೀವಿ. ಇವಾಗೆಲ್ಲ ಲಂಚ್ ಅವರು ಎಲ್ಲ ಹೊಟ್ಟೋಗಿದೆ. ಆ ಬೇಸಿಸಲ್ಲಿ ಅವರು ಪ್ಯಾಕ್ ಮಾಡಿ ಈ ಥರ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ಇದೆಲ್ಲ ಒಂದೊಂದು ಮಾರ್ಕೆಟಲ್ಲಿ ಒಂದೊಂದು ಥರ ಪ್ರಾಡಕ್ಟ್ ಜಾಸ್ತಿ ಮೂವ್ ಆಗುತ್ತೆ. ನಾರ್ತಲ್ಲೆಲ್ಲ ಇವಾಗೂ ಸಹಿತ ಸ್ಮಾಲ್ ಪ್ಯಾಕಿಂಗ್ ಜಾಸ್ತಿ ಹೋಗುತ್ತೆ. ಇಲ್ಲಿ ಇದೆಲ್ಲ ಈ ಥರ ಪ್ಯಾಕ್ಸ್ ಎಲ್ಲ ಆಂಧ್ರ ಸೈಡೆಲ್ಲ ಜಾಸ್ತಿ ಹೋಗುತ್ತೆ, ಗುಜರಾತ್ ಸೈಡಲ್ಲಿ ಜಾಸ್ತಿ ಹೋಗುತ್ತೆ. ಈಗ ಡಿಫ್ರೆಂಟ್ ಟೈಪ್ ಈ ಥರ ಪೋಚಸ್ ಎಲ್ಲ ಫಸ್ಟ್ ಮಹಾರಾಷ್ಟ್ರ ಮೇಜರ್ ಮಾರ್ಕೆಟ್ ಇತ್ತು. ಈಗೆಲ್ಲ ದೊಡ್ಡದು ಪೋಚ್ ಡೆವಲಪ್ ಆಗಿದೆ. ಇದರಲ್ಲಿ ಒಂದು ಪೋಚ್ ಅಂತ ಹೇಳಿದ್ರೆ ಇವಾಗ 450 ಗ್ರಾಮ್, 1 kg, 5 kg ತನಕ ಒಂದೊಂದು ಪೋಚ್ ಬಂದಿದೆ ಇದರಲ್ಲೆಲ್ಲ. ಫಸ್ಟೆಲ್ಲ 10 ರೂಪಾಯಿ ಮ್ಯಾಕ್ಸಿಮಮ್ ಇತ್ತು. ಹಾಂ ಅಲ್ಲ ಆಯಿತು. ಇದೆಲ್ಲ ಕಲರ್ ಚೆನ್ನಾಗಿ ನ್ಯಾಚುರಲ್ಲು ಎಲ್ಲ ಪಚೋಲಿ ಆಯಿಲು ಹಾಗೆ ಅಂತ ಆ ಥರದ್ದು ಸಾಕಷ್ಟು ಆಯಿಲ್ಗಳೆಲ್ಲ ಇರುತ್ತೆ, ನ್ಯಾಚುರಲ್ ಆಯಿಲ್ಸು. ಅದರದ್ದೆಲ್ಲ ಕಾಂಬಿನೇಷನಲ್ಲಿ ನಾವು ಮಾಡ್ತೀವಿ. ನಾವು ಸ್ಪೆಷಲಿ ನ್ಯಾಚುರಲ್ ಆಯಿಲ್ಸ್ ಜಾಸ್ತಿ ಹಾಕ್ತೀವಿ, ಕೆಮಿಕಲ್ ಇದು ಮಾಡ್ತೀವಿ. ಅದು ಮಿಕ್ಸಿಂಗ್ ಎಲ್ಲ ಮಾಡ್ಕೊಂಡಾಗ ನಮ್ಮ ಒಂದು ಕನ್ವೀನಿಯನ್ಸ್ಗೆ ಚಿಕ್ಕದಾಗಿ ಸುಮ್ಮನೆ ಹೀಗೆ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ದೊಡ್ಡದು ಇನ್ನೊಂದು ಫ್ಲೋರ್ನಲ್ಲಿದೆ, ಮತ್ತೊಂದು ಫ್ಲೋರ್ನಲ್ಲಿ ಮೇಜರ್ ಇದೆ. ಇದೆಲ್ಲ ಒಂದೊಂದು ಲೈನ್ಸ್ ಅಂತೇಳಿ ಸ್ಯಾಂಡಲ್ ಫ್ರ್ಯಾಗ್ರೆನ್ಸ್ ಬರಬೇಕಾದ್ರೆ ಅದಕ್ಕೆ ಬೇರೆ ಥರ ಕಾಸ್ಟ್ಲಿ ಕೆಮಿಕಲ್ ಹಾಕಿದ್ರೆ ಚೆಂದಾಗಿ ಬಂದುಬಿಡುತ್ತೆ, ಅದು ಹೇಳೋಕ್ಕಾಗಲ್ಲ. ಮತ್ತು ಪರ್ಮಿಟೆಡ್ ಕ್ವಾಂಟಿಟಿ ಹಾಕಬೇಕು. ಹಾಗೆ ಕೆಮಿಕಲಲ್ಲೂ ಸಾಕಷ್ಟು ಥರ ಇರುತ್ತೆ, ಸಾಕಷ್ಟು ನಮೂನೆ ಇರುತ್ತೆ. ಇದರಿಂದ ಹಿಡಿದು 3,500-4 ಸಾವಿರ ರೂಪಾಯಿ, 4 ಲಕ್ಷದ ತನಕ ನಾವು ಅಗರಬತ್ತಿಗೆ ಯೂಸ್ ಮಾಡೋದು ಕೆಮಿಕಲ್ಸ್ ಎಲ್ಲ ಅಬ್ಸಲ್ಯೂಟ್ಸ್ ಅಂತೇಳಿ ಅದೆಲ್ಲ 4-5 ಲಕ್ಷ ಎಲ್ಲ ಇರುತ್ತೆ ಒಂದೊಂದು kgಗೆ. ಅದೆಲ್ಲ ಒಂದು ಸಣ್ಣ ಸ್ಮಾಲ್ ಪ್ರಪೋರ್ಷನಲ್ಲಿ ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಬ್ಯಾಂಬೂ ನೆಕ್ಸ್ಟ್ ಇಲ್ಲಿ ಸ್ಕೇರ್ಸಿಟಿ ಆಯಿತು, ಜನಗಳೆಲ್ಲ ಕಮ್ಮಿ ಬಂದು ಅದಾದ ತಕ್ಷಣ ಮಿಷನರಿ ಹಾಗೆ ಡೆವಲಪ್ ಆಯಿತು. ಮಿಷನರಿ ಡೆವಲಪ್ ಆದ ತಕ್ಷಣ ಇಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಅಥವಾ ಶಿವಮೊಗ್ಗ ಇಲ್ಲೆಲ್ಲ ಅದಕ್ಕೆ ತಕ್ಕನಾಗಿದ್ದು ಟೆಕ್ನಾಲಜಿ ಎಲ್ಲ ಡೆವಲಪ್ ಮಾಡ್ಕೊಂಡಿಲ್ಲ. ಆ ಸ್ಟಿಕ್ಸು ಈ ಮಿಷನ್ಗಳಿಗೆ ಹೋಗ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಚೈನಾದವರೆಲ್ಲ ಆ ಮಿಷನರೀಸು ಬ್ಯಾಂಬೂ ಸ್ಟಿಕ್ಸ್ ಎಲ್ಲ ಇಂಪ್ರೂವ್ ಮಾಡಿದರು. ಚೈನಾ ಸ್ಟಿಕ್ಸ್ ತುಂಬ ಚೆನ್ನಾಗಿ ಇದಾಯಿತು. ಇದರಲ್ಲಿ ಏನು ಈ ರಾವ್ ಸ್ಟಿಕ್ಸಲ್ಲೂ ಸಹಿತ 8 ಇಂಚಸ್ಸು, 9 ಇಂಚಸ್ಸು, 16 ಇಂಚಸ್ ಡಿಫ್ರೆಂಟ್ ಇದು ಥಿಕ್ನೆಸ್ಸಲ್ಲೂ 1.2 mm, 1.3 mm ಅಂತೇಳಿ ಆ ಥರ ಬತ್ತಿ, ಅಷ್ಟು ಸಣ್ಣ ಬತ್ತಿ ಇರಬೇಕು, ಬತ್ತಿಗೆ ಸ್ಟ್ರೆಂತ್ ಇರಬೇಕು. ಆ ಮಿಷಿನಲ್ಲಿ ಹೋಗಿ ಅದು ಕರೆಕ್ಟಾಗಿ ರಾ ಬತ್ತಿ ಆಗಿಬಿಟ್ಟು ನೆಕ್ಸ್ಟ್ ಕಟ್ಟು ಎಲ್ಲ ಆಗಬಾರ್ದು, ಅಷ್ಟು ಸ್ಟ್ರೆಂತ್ ಇರೋದು. ಚೈನಾ ಬತ್ತಿ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಚೈನಾ ಬತ್ತಿ ಕ್ಲಿಕ್ ಆದ ನಂತರ ಅದು ನೋಡಿ ವಿಯೆಟ್ನಾಂ ಅವರು ಸಹಿತ ಸಾಧಾರಣ ಮಟ್ಟಿಗೆ ಬ್ಯಾಂಬೂ ಸ್ಟಿಕ್ಸ್ ಎಲ್ಲ ಮಾಡಿದ್ರು. ಬ್ಯಾಂಬೂ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತ ನಾನಿಲ್ಲೇ ಬ್ಯಾಂಬೂ ಟ್ರೇಡಿಂಗ್ ಮಾಡೋರು 2-3 ಜನ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ಕರ್ನಾಟಕ ಮತ್ತು ಪಾರ್ಟ್ ಆಫ್ ತಮಿಳ್ನಾಡು, ತಿರುಪತ್ತೂರು ಸೈಡು ಅಷ್ಟಕ್ಕೇ ಒಂದು ತಿಂಗಳಿಗೆ ನಾನು ಕೇಳಿ ಆಶ್ಚರ್ಯ ಆಯಿತು, 2,000 ಟನ್ ಬತ್ತಿ ಬೇಕು, ಕಡ್ಡಿ ಬೇಕು ಅಂತ ಹೇಳ್ತಾರೆ. ಬರೀ ಬ್ಯಾಂಬೂ ಸ್ಟಿಕ್ 2,000 ಟನ್ ಅಂದರೆ 1 ಟನ್ನಿಗೆ 1 kgಗೆ ಸಾಧಾರಣ ರೇಟು. ಒಂದು ಸರಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ನಾವು ರೀಟೇಲಲ್ಲಿ 1 kg ಕೊಟ್ಟು ತೊಗೊಳ್ಳೋದು 100 ರೂಪಾಯಿ. ಅಂದರೆ ಯೋಚನೆ ಮಾಡಿ,
ಒಂದು ವರ್ಷಕ್ಕೆ ಸಾಧಾರಣ ಬರೀ ಬ್ಯಾಂಬೂ ಸ್ಟಿಕ್ಸ್ದು ಮಾರ್ಕೆಟು ನಾರ್ತ್ ಬಿಟ್ಟು ಬ್ಯಾಂಗ್ಳೂರು, ಕರ್ನಾಟಕ ಆ್ಯಂಡ್ ಪಾರ್ಟ್ ಆಫ್ ತಮಿಳ್ನಾಡಿಗೆ 2400 ಕೋಟಿ ಅಷ್ಟು ವ್ಯಾಲ್ಯೂದು ಇದು ಬರುತ್ತೆ. ಮತ್ತು ಇನ್ನೊಂದಂದರೆ ಈ ವೇಸ್ಟ್ ಮೆಟೀರಿಯಲ್ಲಿ ಪೌಡ್ರ್ ಮಾಡಿದರೆ ಅದರಲ್ಲೊಂದು ಸ್ಯಾಂಡಲಿಕ್ ಪೌಡ್ರ್ ಇರುತ್ತೆ, ಅದನ್ನೆಲ್ಲ ನಮ್ಮವರೆಲ್ಲ ಟ್ರೈ ಮಾಡಿದ್ರು. ಅಗರಬತ್ತಿಗೆ ತುಂಬಾ ಬೇಕದು ಸ್ಯಾಂಡಲ್. ಇವಾಗ ರಾ ಬತ್ತಿ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅದರದ್ದು ಡಬಲ್ ಪೌಡ್ರ್ ಬೇಕಾಗತ್ತೆ. ಅದಕ್ಕೆ ಏನು ಡಸ್ಟ್ ಪೌಡ್ರ್ ಅಂತ ಹೇಳ್ತಾರೆ. ಈಗೆಲ್ಲ ಜೈಪುರದಿಂದ ಮ್ಯಾಕ್ಸಿಮಮ್ ಬರ್ತಾಯಿದೆ ಅದು, ಜೈಪುರ್ ಡಸ್ಟ್ ಅಂತಲೇ ಹೇಳಿದ್ರು. ಮರದ ತೊಟ್ಟೆ ಅಲ್ಲಿಂದ ಅಂದರೆ ಒಂದೊಂದು ಮರದ ಈ ಆಟಿಕೆಗಳನ್ನೆಲ್ಲ ಮಾಡಿ ಅದರದ್ದು ವೇಸ್ಟನ್ನು ಗ್ರೈಂಡ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಅದು ಇಂಡಸ್ಟ್ರಿಗೆ ಬತ್ತಿ ಎಲ್ಲ ರೋಲ್ ಮಾಡಲಿಕ್ಕೆ ಕಂಪಲ್ಸರಿ ಬೇಕು. ಅದನ್ನು ರೀಪ್ಲೇಸ್ ಮಾಡಿ ಈ ಬ್ಯಾಂಬೂ ಸ್ಟಿಕ್ಸ್ದೇ ವೇಸ್ಟಿನಲ್ಲಿ ಪೌಡ್ರ್ ಮಾಡಿಕೊಟ್ರೆ ಪ್ಯಾರಲಲ್ ಈಗ 2400 ಕೋಟಿ ಅಷ್ಟು ಬ್ಯಾಂಬೂ ಬೇಕಾದರೆ 1000 ಕೋಟಿಗಿಂತ ಜಾಸ್ತಿ ಡಸ್ಟ್ ಬೇಕಾಗುತ್ತೆ. ಅಷ್ಟು ಪೊಟೆನ್ಷಿಯಲಿಟಿ ಇದೆ. ಅಂದರೆ ಕರ್ನಾಟಕದಲ್ಲಿ ಒಂದು ವೇಳೆ ಬ್ಯಾಂಬೂ ಬೆಳೆಯೋದು, ಬ್ಯಾಂಬೂನ್ ಇದನ್ನು ಅಗರಬತ್ತಿ ಇಂಡಸ್ಟ್ರಿಗೆ ಬೇಸ್ ಮಾಡಿ ಬೆಳೆದ್ರೆ ಎಷ್ಟು ಬೆಳೆದು ಸಹಿತ ಬರೀ ಅಗರಬತ್ತಿ ಇಂಡಸ್ಟ್ರಿನಲ್ಲೇ ಫುಲ್ಫಿಲ್ ಮಾಡೋಕ್ಕಾಗದಷ್ಟು ಪೊಟೆನ್ಷಿಯಲಿಟಿ ಇದೆ ಬ್ಯಾಂಬೂಗೆ ಇವತ್ತು ಸಹಿತ, ನಾಳೆನೂ ಸಹ. ಅಗರಬತ್ತಿ ಮಾರ್ಕೆಟ್ ಯಾರು ಏನೇ ಹೇಳಿದ್ರು ಸಹಿತ ಕರೆಕ್ಟಾಗಿ ಯಾರ್ಯಾರು ಮಾಡ್ತಾರೆ ಅವ್ರು ಸರ್ವೈವ್ ಆಗ್ತಾರೆ. ಯಾರು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಯಾರು ಪ್ರಾಪರಾಗಿ ಇದು ಮಾಡ್ತಾರೆ, ಅವರು ಲಾಂಗ್ ರನ್ನಲ್ಲಿ ಸಸ್ಟೈನ್ ಆಗ್ತಾರೆ. ಅವ್ರದ್ದು ಬಿಸ್ನೆಸ್ ಗ್ರೋತ್ ಆಗ್ತಾನೆ ಇದೆ. ನಾನು ಇಂಡಸ್ಟ್ರಿಗೆ 1991 ಬಂದಿದ್ದು. 1991 ಬಂದಾಗ ಬೆಂಗಳೂರಿನಲ್ಲಿ ಒಂದು 5-6 ಜನ 25 ಕೋಟಿ ಟರ್ನ್ ಮಾಡ್ತಾರೆ ಅಂದರೆ ನಾವು ತುಂಬ 25 ಕೋಟಿ ಅಂತ. ಇವಾಗ ಅದು ಹಾರ್ಡ್ಲಿ 25 ಕೋಟಿ ಮಾಡಿದ್ರು 5-6 ಜನ ಇದ್ರು ಅನಿಸುತ್ತೆ. ಇವತ್ತಿನ ದಿವಸ 200 ಕೋಟಿ ಟಚ್ ಮಾಡೋರು ಒಂದು 10 ಜನ ಇದ್ದಾರೆ. 100 ಕೋಟಿ ಮಾಡೋರು ತುಂಬ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಮಾರ್ಕೆಟ್ ಬೆಂಗಳೂರಲ್ಲಿಲ್ಲ, ನಾರ್ತಲ್ಲೆಲ್ಲ ಡೆವಲಪ್ ಆಗೋಯ್ತು, ಅಲ್ಲೆಲ್ಲ ಮಾರ್ಕೆಟಿಂಗ್ ಡೆವಲಪ್ ಆಗೋಯ್ತು, ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತೆಲ್ಲ. ಹೌದು, ಇದೆಲ್ಲ ಸತ್ಯ ಇದ್ದರೂ ಸಹಿತ ಅಲ್ಲೆಲ್ಲ ನಾರ್ತ್ ಇಂಡಿಯಾದಲ್ಲಿ ಎಷ್ಟೇ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಗಿ ಮಾಡ್ತಾಯಿದ್ರು ಬೆಂಗಳೂರಲ್ಲಿ ಪ್ರಾಪರ್ ಮಾಡ್ತಾ ಇರೋದು ಮೆನಿ ಟೈಮ್ಸ್. ಅಂದರೆ ಪರ್ಸೆಂಟೇಜ್ ಎಲ್ಲ ಯಾರು 20 ಕೋಟಿ ಮಾಡ್ತಿದ್ರು ಅವ್ರು ಪ್ರಾಪರಾಗಿ ಮಾಡ್ತಿದ್ರು, ಅವ್ರದ್ದು 200 ಕೋಟಿ ಆಗಿದೆ ತುಂಬ ಜನದ್ದು. ಅಷ್ಟು ಪೊಟೆನ್ಷಿಯಲಿಟಿ, ಅಷ್ಟು ಅಂದರೆ ಅಷ್ಟು ಗ್ರೋತ್ ಇದೆ ಬೆಂಗಳೂರಲ್ಲಿ ಸಹ ಇಂಡಸ್ಟ್ರಿ. ಪ್ಯಾರಲಲ್ಲಿ ಅಗರಬತ್ತಿ ಇಂಡಸ್ಟ್ರಿಗೆ ಇವತ್ತು ಸಹಿತ ಮೇಜರ್ ಕಾಂಟ್ರಿಬ್ಯೂಷನ್ನು ಧೂಪು, ಕಪ್ಪು ಅದಕ್ಕಿಂತ ಜಾಸ್ತಿ ಈ ಬ್ಯಾಂಬೂಸ್ ಬೇಸ್ಡ್ ಅರಾಬತ್ತಿ ಮಾಡೋದ್ರಲ್ಲಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಮಸಾಲ ಬತ್ತಿ ಅಂತ ಮಾಡ್ತಾರೆ, ಇದರಲ್ಲಿ ವೈಟ್ ಬತ್ತಿ, ಬ್ಲಾಕ್ ಬತ್ತಿ ನೋಡಿ ಇದೇನೋ ಇದಾಗಿ ಬೆಳೆ ಬತ್ತಿ ಮಾಡಿದ್ರು, ಅದಕ್ಕೆ ಬೇರೆ ಪ್ರೊಸೆಸ್ಸಲ್ಲಿ ಬೇಸ್ ಬತ್ತಿ ಮಾಡಿದ್ರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಎಲ್ಲ ಹಾಕಿದರೆ ಇನ್ನೂ ಜಾಸ್ತಿ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ನಾವು ಕೊಟ್ಟಂಗೆ ಅಂದರೆ ಈಗ ಡೇ ಬೈ ಡೇ ಅಗರಬತ್ತಿಗೆ ಏನು ಒಂದು ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ತಾಯಿದೆ. ಫಸ್ಟು ಏನು ಅಗರಬತ್ತಿ ಅಂದರೆ ದೇವ್ರಿಗೆ ಹಚ್ಚೋದು, ಹೋಗಿ ಅಂಗಡಿಯಲ್ಲಿ ಒಂದು ಅಗರಬತ್ತಿ ಕೊಡಿ ಅಂತ ಹೇಳೋದು, 10 ರೂಪಾಯಿದು ಕೊಡಿದ್ದು 20 ರೂಪಾಯಿ ಆ ಥರದ್ದಿತ್ತು. ಇವಾಗ ಜನಗಳೆಲ್ಲ ಬ್ರ್ಯಾಂಡ್ ಹೇಳಿ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಟೆನ್ಷಿಯಾಲಿಟಿ ಜಾಸ್ತಿ ಆದಾಗೆ ಕಾಂಪಿಟೇಷನ್ನು ಜಾಸ್ತಿ ಆಗುತ್ತೆ. ಇವಾಗ 22 ಮ್ಯಾನುಫ್ಯಾಕ್ಚರರ್ಸು ಮಾರ್ಕೆಟಿಂಗ್ ಟೀಮ್ ಇದೆ ಅವ್ರದ್ದು ಥ್ರೂಔಟ್ ಇಂಡಿಯಾ. ಎವ್ರಿ ಡಿಸ್ಟಿಕಲ್ಲಿ, ಎವ್ರಿ ತಾಲೂಕಲ್ಲಿ ಅವರು ರೆಪ್ರೆಸೆಂಟೆಡ್ ಇದ್ದಾರೆ. ಫಸ್ಟ್ ಸೈಕಲ್ ಬ್ರ್ಯಾಂಡ್ ಬಿಟ್ಟು ಬೇರೆ ಯಾರ್ದೂ ಇರ್ತಾನೆ ಇರಲಿಲ್ಲ. ಇವಾಗ ನೀವೇ ನೋಡಿರ್ಬೋದು, ಕ್ರಿಕೆಟ್ ಮ್ಯಾಚ್ಲೆಲ್ಲ ಅಮಿತಾಬ್ ಬಚ್ಚನ್ ಬ್ರ್ಯಾಂಡ್ ಅಂಬಾಸಡರ್ ಸೈಕಲ್ ಬ್ರ್ಯಾಂಡ್ಗೆ. ಅದೇ ಥರ ಟಿ ವಿನಲ್ಲೂ ಸಹಿತ 15-18 ಜನ ಟಿ ವಿ ಆ್ಯಡ್ ಕೊಡ್ತಾರೆ ಅಗರಬತ್ತಿಗೆ. ಸೊ ಇವತ್ತಿನ ದಿವಸ ಒಂದು ಅಗರಬತ್ತಿಗೂ ಸಹಿತ ಒಂದು ಬ್ರ್ಯಾಂಡ್ ಇಮೇಜ್ ಬಂದಿದೆ, ಒಂದು ಕಂಪನಿ ಪ್ರಾಡಕ್ಟು ಬ್ರ್ಯಾಂಡು ಈ ಥರದಿಗೆಲ್ಲ ಅವೇರ್ನೆಸ್ ಬಂದಾಗಲೂ ಸಹ ಲೋಕಲ್ ಪ್ರಾಡಕ್ಟು ಅದೆಲ್ಲ ಹ್ಯಾಂಪರಿಂಗು, ಕಾಂಪಿಟೇಷನ್ನು ಒಂದು ಸರಿ ತೊಗೊಂಡೋಗ್ತಾರೆ. ಅದು ಒಂದೊಂದು ಸರಿ ಅಂತಲೇ ಅದು ತುಂಬ ಅಂದರೆ ಇದು ಚೆನ್ನಾಗಿಲ್ಲ ಬೇರೆ ಕೊಡಿ ಅಂತ ಹೇಳ್ತಾರೆ, ಬಿಟ್ಟರೆ ಅದು ಬೇರೆ ಏನೇನಿಲ್ಲ. ಯಾವ್ದು ಚೆನ್ನಾಗಿಲ್ಲೋ ಅದು ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಯಾರು ಚೆನ್ನಾಗಿ ಮಾಡಲ್ಲ, ಯಾರು ರೆಸಿಡ್ಯೂ ಹಾಕಿ ಹೀಗೆಲ್ಲ ಮಾಡ್ತಾರೆ, ಅವರು ಟೆಂಪ್ರರಿ ಒಂದಷ್ಟು ವರ್ಷ ಮಾಡ್ತಾರೆ. ಅದಾದ ತಕ್ಷಣ ಇದರಲ್ಲಿ ಏನೋ ಸರಿ ಇಲ್ಲ ಅಂತ ಬಿಟ್ಟು ಹೋಗ್ತಾರೆ. ಇನ್ನೊಬ್ರು ಯಾರೋ ಬರ್ತಾರೆ ಆ ಥರ ಸಿಗ್ಮೆಂಟಲ್ಲಿ. ಅವ್ರದ್ದೆಲ್ಲ ಪರ್ಮನೆಂಟ್ ಅಲ್ಲ. ಜನ್ರೇಷನ್ ಟುಗೆದರ್ ನಡೆಸಬೇಕು ಅಂದರೆ ಯಾರು ಕ್ವಾಲಿಟಿ ಕೊಟ್ಟು ಪ್ರಾಪರಾಗಿ ಅಪ್ರೋಚ್ ಇದ್ದವರು ಈಗ ಸೈಕಲ್ ಬ್ರ್ಯಾಂಡು ಬಹುಶಃ
3-4 ಜನ್ರೇಷನಿಂದ ಆ ಇಂಡಸ್ಟ್ರಿ ಗ್ರೋತ್ ಆಗ್ತಾನೇ ಇದೆ, ಪಾಪ್ಯುಲರ್ ಆಗ್ತಾನೇ ಇದೆ, ಮಾಡ್ತಾನೆ ಇದ್ದಾರೆ. ಹಾಗೆ ಅಗರಬತ್ತಿ ಅಂತ ಹೇಳೋದು ತುಂಬ ಜನ ವ್ಯವಸಾಯ ಅಂತ ಹೇಳ್ತಾರೆ. ಇದೊಂದು ಸರಿ ಮರ ನೆಟ್ಟು ಪ್ರಾಪರಾಗಿ ನೀವು ನೀರು ಹಾಕಿ ಇದೆಲ್ಲ ಮಾಡ್ತಾಯಿದ್ರೆ ಜನ್ರೇಷನ್ ಟುಗೆದರ್ ನಡೆಸ್ಬೋದು. ಅಲ್ಲ ಇದು ನಮ್ದು ಇರೋದ್ರಲ್ಲಿ ಸ್ವಲ್ಪ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿರೋದು. ಶೈನ್ ಮುದ್ರಾ ದಾರ ಹಿತ ಅಂಥೇಳಿ ಇದೆಲ್ಲ ಎಲ್ಲೆಲ್ಲೋ ಕನ್ಸ್ಯೂಮರ್ ಎಲ್ಲ ನೋಡಿಬಿಟ್ಟು ಒಂದು ಪ್ಯಾಕೆಟ್ ತೊಗೊಂಡು ಇಲ್ಲಿ ಎಲ್ಲಿ ಸಿಗುತ್ತೆ, ಅಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಎಲ್ಲಿ ಸಿಗಲಿಲ್ಲ ಅಂದರೆ ನೀವು ಪೋಸ್ಟಲ್ಲಿ ಕಳಿಸ್ಲಿಕ್ಕೆ ಸಾಧ್ಯನಾ, ದುಡ್ಡು ಕಳಿಸಿ 2-3 ಬಾಕ್ಸ್ ಈ ಥರದ್ದು ಬಾಕ್ಸ್ ಕನ್ಸ್ಯೂಮರ್ ತೊಗೊಳ್ತಾರೆ. ಇಲ್ಲಿ ತನಕ ಅಂದರೆ ಡಾರ್ಜಿಲಿಂಗಿಂದ ಹಿಡಿದು ಇಲ್ಲಿ ಚೆನ್ನೈ ತನಕ 5 ಬಾಕ್ಸ್ ಕೊಡಿ, 3 ಬಾಕ್ಸ್ ಕೊಡಿ ಅಂತ ಒಂದಂದರೆ ಅದು ಒಂದು ಸರಿ ತೊಗೊಂಡ್ರೆ 1 or 2 ಮಂತ್ಸಿಗೆ ರೆಗ್ಯುಲರ್ ಮತ್ತೆ ತೊಗೊಳ್ತಿರ್ತಾರೆ. ಯಾವಾಗೋ ನಮ್ಮ ಸಿಸ್ಟರ್ಗೂ ತುಂಬ ಇಷ್ಟ ಆಯಿತು, 5 ಬಾಕ್ಸ್ ಕೊಡಿ ಅಂತೇಳಿ ಹೀಗೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಇದು ನಾನೇನು ಹೇಳ್ತಾ ಇರೋದಂದರೆ ನಾವೊಂದು ಕ್ವಾಲಿಟಿ ಮೇಂಟೈನ್ ಮಾಡಿ ಒಂದು ಪ್ರಾಪರ್ ಫ್ರಾಗ್ರೆನ್ಸ್ ಕೊಟ್ಟರೆ ಯಾವಾಗಿದ್ದರೂ ಸಹಿತ ಅದರದ್ದು ಗ್ರೋತ್ ಜಾಸ್ತಿ ಆಗುತ್ತೆ. ಬಿಟ್ಟರೆ ಏನು ಕಮ್ಮಿ ಅಂತೂ ಖಂಡಿತವಾಗಿ ಎಷ್ಟೇ ಕಾಂಪಿಟೇಷನ್ ಆದರೂ ಆಗಲ್ಲ. ಹಾಗೆ ಇದೆಲ್ಲ ಎಲ್ಲ ಸೆಗ್ಮೆಂಟಲ್ಲಿ ನಮ್ಮದು ಒಟ್ಟು 55-60 ವೆರೈಟಿ ಇದೆ. ಇದೆಲ್ಲ ಇದೆಲ್ಲ ನಂಬರ್ ಆಫ್ ಟಿಕ್ಸ್ ಕಮ್ಮಿ, ಪ್ರೈಸು ಕಮ್ಮಿ, ಹೀಗೆಲ್ಲ ಎಲ್ಲ ಬೇಸ್ ಐಟಮು ಮಾಡ್ತೀವಿ ನಾವು. ಬೇಸ್ ಫ್ರಾಗ್ರೆನ್ಸ್ ಇವಾಗ ರಜನಿಗಂಧ, ಸ್ಯಾಂಡಲ್ಲು, ಚಂಪಾ, ಕೇವಡ, ಲ್ಯಾವೆಂಡರು, ರೋಸು ಎಲ್ಲದೂ ಮಾಡ್ತೀವಿ. ಅದ್ರ ಜೊತೆಗೆ ಇವಾಗ ಇದು ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ ಮಾರ್ಕೆಟ್ನಲ್ಲಿ. ಈ ಥರ ಸೆಗ್ಮೆಂಟ್ ಎಲ್ಲರೂ ಮಾಡ್ತಾರೆ. ಅದನ್ನೇ ನಾವೆಲ್ಲ ನ್ಯಾಚುರಲ್ ಐಟಮ್ ಎಲ್ಲ ಹಾಕಿ ಮಸಾಲ ಬತ್ತಿನಲ್ಲಿ ಹಿಂದೆಲ್ಲ ಟ್ರೆಡಿಷನಲಿ ಇದೆಲ್ಲ ಅಗರಬತ್ತಿ ಮಾಡಿದ ಹಾಗೆ ಇದು ಮತ್ತೆ ಸೆಂಟ್ ಹಾಕೋದಲ್ಲ. ಫಸ್ಟಿಗೆ ನಾವು ಈ ಆಟ ಅಂತ ಹೇಳ್ತಾರೆ, ಇನ್ನು ಈ ಹಿಟ್ಟು ಮಾಡ್ಕೊಳ್ಬೇಕಾದ್ರೇ ಅದಕ್ಕೆ ಎಲ್ಲ ಕೆಮಿಕಲ್ಲು ಅದಕ್ಕೆ ಬರೋ, ಈಗ ಸ್ಯಾಂಡಲ್ ಅಂದರೆ ಅದಕ್ಕೆ ಬೇರೆ ಥರ ಪೌಡರ್ಸ್ ಇರುತ್ತೆ, ಮರದ್ದು ಎಲ್ಲ ಪೌಡರ್ಸ್ ಬೇರೆ ಬೇರೆಯೇ ಹಾಕಬೇಕು, ರೋಸ್ಗೆ ಬೇರೆ ಹಾಕಬೇಕು, ಹಾಗೆ ಎಲ್ಲ ಬೇರೆ ಬೇರೆ ಹಾಕಿಬಿಟ್ಟು ಹಿಂದಿನ ಥರ ಟ್ರೆಡಿಷನಲ್ ಥರ ಈ ಅಗರಬತ್ತಿ ಈಗೊಂದು 3-4 ಇಯರ್ಸಿಂದ ಇದು ಮಾಡಿದೆ. ಇದರಲ್ಲಿ ಎಲ್ಲ ಸ್ಯಾಂಡಲ್ಲು, ರೋಸು, ಲ್ಯಾವೆಂಡರು ಹಾಗಿದ್ದೆಲ್ಲದು ಮಾಡಿದೆ. ಇದೆಲ್ಲನೂ ಎಲ್ಲರೂ ತುಂಬ ಈಸಿಯಾಗಿ ಮಾಡಲಿಕ್ಕಾಗಲ್ಲ. ಈ ರಾಬತ್ತಿ ಅಂತ ಹೇಳಿದ್ರೆ ಈ ಕಪ್ಪು ಬತ್ತಿ ಮತ್ತು ಆ ಬೆಳೆ ಬತ್ತಿ ಎಲ್ಲ ಮಾರ್ಕೆಟ್ನಲ್ಲಿ ರೆಡಿ ಸಿಗುತ್ತೆ. ಅದೇ ಒಂದು ಸಬ್ಸಿಡರಿ ಯೂನಿಟ್ ಥರ ಅದು ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರಿಗೆ ಅವರು ರೆಗ್ಯುಲರ್ ಸಪ್ಲೈಯರ್ ಥರ ಕೊಡ್ತಾರೆ. ಅದರಲ್ಲಿ ನಾವೆಲ್ಲ ಪರ್ಫ್ಯೂಮನ್ನು ಡಿಪ್ ಮಾಡೋದು, ಡ್ರೈ ಮಾಡೋದು, ಪ್ಯಾಕ್ ಮಾಡೋದು. ಇದು ಹಾಗಲ್ಲ, ಇದು ಒಂದೊಂದು ಬತ್ತಿನೂ ಸಹಿತ ಹ್ಯಾಂಡ್ ಹೋಲ್ಡ್ ಮಾಡಿ ನಾವು ಫ್ಯಾಕ್ಟ್ರಿನಲ್ಲಿ ಇನ್ಹೌಸ್ ಮಾಡ್ತೀವಿ, ನಮ್ಮ ಪ್ರೆಸೆನ್ಸಲ್ಲಿ ಮಾಡ್ತೀವಿ. ಸೊ ಇದು ಇಷ್ಟ ಆಗಿದ್ರೂ ಅದನ್ನು ಬೇರೆ ಮಾರ್ಕೆಟಲ್ಲಿ ಅಕ್ಸೆಪ್ಟ್ ಆಯಿತು ಅಂಥೇಳಿ ತಕ್ಷಣ ಬೇರೆಯವರು ಅದನ್ನು ಇಮಿಟೇಟ್ ಮಾಡೋಕ್ಕಾಗಲ್ಲ. ಇದು ಮಾಡಬೇಕಾದ್ರೆ ಅವರು ಬತ್ತಿ ಮಾಡ್ಕೊಳ್ಬೇಕು, ಇಲ್ಲ ಅದು ಒಂದೊಂದು ಬತ್ತಿನೂ ಹೊಸ್ಕೊಂಡು. ಇದು ಈ ರಾಬತ್ತಿಕ್ಕಿಂತ ನಮ್ಮದು ಏನು ಪ್ರೋಸೆಸ್ ಇದೆಯಲ್ಲ ಇದೆಲ್ಲ ಒಂದು ಸ್ವಲ್ಪ ನಾವೇ ಮಾಡ್ಕೊಳ್ಳೋದು. ಹಿಂದಿನ ಥರ ಎಲ್ಲ ಬತ್ತಿನೆಲ್ಲ ಇದು ಅರ್ದು ಅದನ್ನು ನಾವೇ ಒಂದೊಂದು ಬತ್ತಿನೂ ಜನನ ಕೂರಿಸಿ ಮಾಡಿಸಿ ಹೀಗೆಲ್ಲ ಇದು ಸ್ವಲ್ಪ ಟಫ್ ಪ್ರೋಸೆಸ್. ಸೊ ಮಾಡೋರು ಕಮ್ಮಿ, ಯಾಕೆ ಜನಗಳಿಗೆಲ್ಲ ಈಗ ಫಾಸ್ಟ್ ಗ್ರೋತು. ನಾವು ಒಂದೇ ಸರಿ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ನಮ್ಮ ಸರ್ವೈವಲ್ಗೆ ನಮ್ಮದು ಇದಕ್ಕೇನು ಹ್ಯಾಂಪರಿಂಗ್ ಇರಲ್ಲ. ಅದೆಲ್ಲನೂ ಸಹಿತ ನಾವು ಮಾರ್ಕೆಟಲ್ಲಿ ಎಲ್ಲ ನಮ್ಮ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದರೆ ಅವರಿಗೆ ಏನೇನು ಅಗರಬತ್ತಿ ಯಾವುದು 10 ರೂಪಾಯಿ, 5 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಎಲ್ಲ ಇದರಲ್ಲೂ ಕೊಡಬೇಕಾಗತ್ತೆ. ಜನಗಳು ಕೇಳಿದ್ದನ್ನು ನಾವು ಕೊಡಬೇಕಾಗತ್ತೆ. ಹಾಗಾಗಿ ಎಲ್ಲದೂ ನಾವು ಇಡ್ತೀವಿ. ಇದೆಲ್ಲ ನಮ್ಮದೇ ಒಂದು ಸಪ್ರೇಟ್ ಮೊನೋಪಲಿ ಬ್ರ್ಯಾಂಡ್ ಥರ. ಇದು ಬೇರೆಯವರೆಲ್ಲ ಅಷ್ಟು ಜಲ್ದಿ ಮಾಡಲಿಕ್ಕೆಲ್ಲ ಆಗಲ್ಲ. ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಂಥೇಳಿ ಅದಿದೆ, ಕರ್ನಾಟಕ ಅಗರಬತ್ತಿ ಇದೆ, ಆ ಥರದ್ದೆಲ್ಲ ಇದೆ.
ನಾವು ಆಲ್ ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಒಂದು ಮೀಟಿಂಗ್ನಲ್ಲಿ ಬ್ಯಾಂಬೂ ಟಿಶ್ಯೂ ಕಲ್ಚರ್ ಮಾಡೋರು ರೆಡ್ಡಿ ಅಂತೇಳಿ ಅವ್ರನ್ನ ಸಹಿತ ಕರೆಸ್ಬಿಟ್ಟು ನೀವೊಂದು ಸ್ವಲ್ಪ ಅಂದರೆ ಹೇಗಾದರೂ ಜನಗಳ ಹತ್ರ ರೈತರಿಗೆ ಹೇಳಿಬಿಟ್ಟು ನಿಮ್ಮ ಟಿಶ್ಯೂ ಕಲ್ಚರು ಡೆವಲಪ್ ಮಾಡಿ ಇಲ್ಲ ಈ ಬ್ಯಾಂಬೂನ ಆದಷ್ಟು ಜಲ್ದಿ ಗ್ರೋ ಮಾಡಿಸಿ. ಇದೆಲ್ಲ ಹೊರಗಡೆ ಈಗ ಟೋಟಲಿ ಮ್ಯಾಕ್ಸಿಮಮ್ ಚೈನಾ ಮೇಲೆ ಡಿಪೆಂಡ್ ಆಗಿರೋ ಥರ ಆಗಿರುತ್ತೆ. ಅಲ್ಲಿ ಯಾವಾಗೊಂದು ಸರಿ ಫ್ಲಡ್ ಬಂತು ಅಂತ ಹೇಳಿ ಅಲ್ಲಿಂದ ಅವೈಲಬಿಲಿಟಿ ಇರೋಲ್ಲ, ಇಲ್ಲಿ ಮಾರ್ಕೆಟಲ್ಲಿ ಸ್ಕೇರ್ಸಿಟಿ ಇರುತ್ತೆ. ವಿಯೆಟ್ನಾಮಿಂದ ಬತ್ತಿ ಅಷ್ಟು ಇದು ಕಡ್ಡಿ ಬರ್ತಲ್ಲ. ಯಾವಾಗೂ ಇಲ್ಲಿ ಇಷ್ಟು ಪೊಟೆನ್ಷಿಯಾಲಿಟಿ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ವೇಳೆ ಫಾರ್ಮರು ಗ್ರೋ ಮಾಡಿ ನಮ್ಮದೇ ಇಂಡಸ್ಟ್ರಿಗೆ ಬೈಬ್ಯಾಕ್ ಸಿಸ್ಟಮ್ ಥರ ಅಥವಾ ಇನ್ಯಾವುದೇ ರೀತಿ ಬ್ಯಾಂಬು ಕೊಟ್ಟರೆ ಯಾವಾಗಿದ್ರೂ ಸಹಿತ ಇಂಡಸ್ಟ್ರಿನೂ ಫ್ಲರಿಶ್ ಆಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಏನು ಅವರೆಲ್ಲ ಹೇಳೋ ಪ್ರಕಾರ ಬೇರೆ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಬೇಡ, ಇದನ್ನು 3-4 ವರ್ಷ ಚೆಂದಾಗಿ ನೋಡಿಕೊಂಡ್ರೆ ಮತ್ತು ಇದು ಆ್ಯಸ್ ಇಟ್ ಈಸ್ ಗ್ರೋ ಆಗಿ ಮೀನ್ ಏನು ಪೊಟೆನ್ಷಿಯಲ್ ಮತ್ತು ಎಗೇನ್ ಆ್ಯಂಡ್ ಎಗೇನ್ ಇದಕ್ಕೆ ಇನ್ವೆಸ್ಟ್ಮೆಂಟು ಕಮ್ಮಿ ರೈತರಿಗೆಲ್ಲ. ನಾನು ಸಹಿತ ಬೇಸಿಕಲಿ ನಮ್ಮದು ಅಡಿಕೆ ಬೆಳೆಗಾರರು, ಅದನ್ನು ಅಡಿಕೆ ರೇಟ್ ತುಂಬ ಚೆನ್ನಾಗಿದೆ ಎಲ್ಲ ಸರಿ, ಆದರೆ ಕ್ರಾಪ್ ಉಳಿಸ್ಕೊಳ್ಳೋದು ಅದು ಎಲ್ಲ ತುಂಬಾ ಟಫ್ ಜಾಬು. ಈಗ ಎಲ್ಲರೂ ಸಹಿತ ಅಡಿಕೆಗೆ ರೇಟ್ ಬಂತು ಅಂತ ನಾವು ಫಸ್ಟು ತೀರ್ಥಹಳ್ಳಿ, ಶಿವಮೊಗ್ಗ ಆ ಕಡೆ ಒಂದು ಸ್ವಲ್ಪನೇ ಇದ್ದರೆ, ಇವಾಗ ಕರ್ನಾಟಕದಿಂದ ಹಿಡಿದು ಆಂಧ್ರ ಎಲ್ಲ ಕಡೆ ಸಹಿತ ಅಗರಬತ್ತಿ ಹಾಕೋರು. ಕೇರಳದಲ್ಲಿ ಪಾರ್ಟ್ ಆಫ್ ಕರ್ನಾಟಕ ಸ್ವಲ್ಪ ಕೇರಳದಿತ್ತು ಅಡಿಕೆ. ಹಾಗೆ ಅಂದರೆ ಯಾವುದು ಒಂದು ಮಾಡೋದಂದ್ರೆ ಒಂದೇ ಮಾಡೋದು ಜನಗಳು ಜಾಸ್ತಿ. ಆದರೆ ಇದು ಕೆಲವುದೆಲ್ಲ ನಾಲೆಡ್ಜ್ ಕೊಟ್ಟು ರೈತರಿಗೆ ಒಂದು ಸ್ವಲ್ಪ ಒಂದು ಎಲ್ಲ ರೀತಿ ಪ್ರೋತ್ಸಾಹ ಕೊಟ್ಟರೆ ಬ್ಯಾಂಬೂ ಸಹ ತುಂಬ ಒಳ್ಳೆ ಏನು ಪ್ರಾಫಿಟಬಲ್ ಇಂಡಸ್ಟ್ರಿ ಅಂತ ಅಂದ್ಕೊಳ್ತೀನಿ, ವ್ಯವಸಾಯ ಅಂತ ಅಂದ್ಕೊಳ್ತೀನಿ. ಮತ್ತು ನಮ್ಮ ಇಂಡಸ್ಟ್ರಿಗೆ ನೆಕ್ಸ್ಟ್ ಪೂರಕವಾಗಿ ಬೇಕೇ ಬೇಕು. ಈಗ ಸಾಕಷ್ಟು ಜನಗಳೆಲ್ಲ ದೊಡ್ಡ ದೊಡ್ಡ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಎಲ್ಲ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ನಂದು ವಿನಂತಿ ಅಂತ ಹೇಳಿದ್ರೆ ಅದೇ, ನಾನೆಲ್ಲ ಕೇಳಿದ ಪ್ರಕಾರ ಒಂದು ತಿಂಗಳಿಗೆ 2000 ಟನ್ ಬ್ಯಾಂಬೂ ಸ್ಟಿಕ್ ಬೇಕು ಅಂತ ಹೇಳಿದ್ರೆ ಇದು ಎಷ್ಟು ದೊಡ್ಡ ಇಂಡಸ್ಟ್ರಿ ಅಂತ ಕಲ್ಪನೆ ಮಾಡ್ಕೊಳ್ಬೋದು. ಬರೀ ಬ್ಯಾಂಬೂ ಸ್ಟಿಕ್ ಸಾಮಾನ್ಯ ವರ್ಷಕ್ಕೆ ಅಂದರೆ ಕರ್ನಾಟಕಕ್ಕೆ ಅಗರಬತ್ತಿ ಇಂಡಸ್ಟ್ರೀಸ್ಗೆ 3000 ಕೋಟಿ ಏನು ಬ್ಯಾಂಬೂ ಪ್ರಾಡಕ್ಟನ್ನು ಬ್ಯಾಂಬೂ ಸ್ಟಿಕ್ಕು ಮತ್ತು ಅದ್ರ ಪೌಡ್ರ್ ಮಾಡಿ 3000 ಕೋಟಿ ಬರೀ ಕರ್ನಾಟಕದಲ್ಲಿ ಬ್ಯಾಂಬೂ ಬೆಳೆಗಾರರು ಮಾರಕ್ಕೆ ಸಾಧ್ಯ. ಅಷ್ಟು ಪೊಟೆನ್ಷಿಯಲಿಟಿ ಇದೆ ಈ ಬ್ಯಾಂಬೂ ಸ್ಟಿಕ್ಗೆ. ಮತ್ತು ಅದೇ ನಮ್ಮ ಸರ್ವೈವಲ್ಗೂ ಸಹಿತ ಬ್ಯಾಂಬೂ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಮುಂದೆ ಬಂದರೆ ಅಗರಬತ್ತಿ ಇಂಡಸ್ಟ್ರಿಯಿಂದನೂ ಸಹಿತ ಖಂಡಿತವಾಗಿ ಸಾಕಷ್ಟು ಥರದ ಏನು ಉತ್ತೇಜನ, ಪ್ರೋತ್ಸಾಹ ಹಾಗೂ ಕಮಿಟ್ಮೆಂಟ್, ಏನು ನೀವು ಮಾಡಿದರೆ ಚೆಂದಾಗಿ ಮಾಡಿದರೆ ಅದಕ್ಕೇನು ಬೇಕು ಅದೆಲ್ಲ ಮಾಡ್ತೀವಿ, ಹೀಗೆ ಬರೀ ಹೇಳೋದಲ್ಲ ಅಂತ ಯಾವಾಗೂ ಇನ್ನೋಸ್ ಇದ್ದರೆ ಒಳ್ಳೆಯದಲ್ಲ. ಎಲ್ಲದೂ ಸಹಿತ ಎಷ್ಟು ಡಿಪೆಂಡ್ ಆಗೋಕ್ಕಾಗುತ್ತೆ. ಈಗಿನ ಸಿಚುಯೇಷನ್ನು ಇಂಡಿಯಾ, ಚೈನಾ ಇದೆಲ್ಲ ನೋಡಿದರೆ ಯಾವುದೋ ಒಂದು ದೇಶದ ಮೇಲೆ ಕಡ್ಡಿಗೆ ಇಷ್ಟು ದೊಡ್ಡ ಇಂಡಸ್ಟ್ರಿ ಅವಲಂಬಿಸಿರೋದು ಅಷ್ಟು ಮಟ್ಟಿಗೆ ಸರಿಯಲ್ಲ. ಹಾಗಾಗಿ ಇದ್ರ ಬಗ್ಗೆ ಬ್ಯಾಂಬೂ ಸ್ಟಿಕ್ ಬಗ್ಗೆ ಅಂತೂ ಎಲ್ಲ ನಮ್ಮ ಅಗರಬತ್ತಿ ಅಸೋಸಿಯೇಷನ್ ಆಗಲಿ ಎಲ್ಲ ಇಂಡಸ್ಟ್ರಿಯವರು ತುಂಬಾ ಕಾಳಜಿ ತಗೊಂಡು ಮುತುವರ್ಜಿ ತಗೊಂಡು ಎಲ್ಲ ಮಾಡ್ತಾಯಿದ್ದಾರೆ. ಅದು ಹಾಗೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಜನಗಳು ಸಹ ಬ್ಯಾಂಬೂ ಸ್ಟಿಕ್ಗೆ ಬೆಳಿಲಿಕ್ಕೆ ಉತ್ತೇಜನ ಕೊಟ್ಟರೆ ಒಳ್ಳೆಯದು ಸಹ, ಎಲ್ಲರಿಗೂ ವಿನ್ ವಿನ್ ಪಾಲಿಸಿ ಥರ ಖಂಡಿತ ಹೆಲ್ಪ್ ಆಗುತ್ತೆ.